ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತು. ಸೊ ಇವತ್ತಂತೂ ಅಪ್ಪಗೆ ಒಂದು 3 days ಆಯಿತು, ಹುಷಾರೇ ಇಲ್ಲ. ಅಂದರೆ ಸ್ವಲ್ಪ ನೀರು ಚೇಂಜ್ ಆಗಿದೆ. ಸೊ ಬೋರ್ ನೀರು ಯೂಸ್ ಮಾಡೋರು ಒಂದೇ ಸರಿಗೆ ಹೊಳೆ ನೀರು ಯೂಸ್ ಮಾಡಿದ್ರಿಂದ ಒಂದು ಸ್ವಲ್ಪ ಜ್ವರ ಶೀತ ತುಂಬ ಆಗ್ಬಿಟ್ಟಿದೆ. ಹಾಗಾಗಿ ಒಂದು ಸ್ವಲ್ಪ ಅವನು ತುಂಬಾ ಟಯರ್ಡ್ ಆದಂಗೆ ಆಗಿದ್ದಾನೆ. ಮತ್ತು ಇನ್ನೊಂದು, ನಾನು ತುಂಬ ದಿನ ಆಗಿಬಿಟ್ಟಿದೆ ಅಲ್ವಾ, ಅವನು ನನ್ನನ್ನಂತೂ ತುಂಬಾ ಹಚ್ಕೊಂಡ್ಬಿಟ್ಟಿದ್ದ. ನನಗೆ ಅನಿಸುತ್ತೆ, ಅಪ್ಪ ಎಷ್ಟು ಮಿಸ್ ಮಾಡ್ಕೊಳ್ತಾರಲ್ಲ ಚಿಕ್ಕ ಮಕ್ಕಳು ಕೂಡ ಅಂತ ಹೇಳಿಬಿಟ್ಟು. ಸೊ ಅದಾದಮೇಲೆ ಚಿನ್ನಿಗೆ ಮೆಹಂದಿ ಹಚ್ಕೊಬೇಕು ಅಂತೇಳಿ ತುಂಬ ಆಸೆ ಆಗಿತ್ತಂತೆ. ನನಗೂ ಕೂಡ ಹಾಗೆ ಆಗಿತ್ತು. ಹಾಗಾಗಿ ಮೆಹಂದಿ ತೊಗೊಂಡು ಬಂದಿದ್ದೆ, ಮೆಹಂದಿ ಕೂಡ ಹಾಕಿದ್ದೆ. ಇದು ನಮ್ಮಮ್ಮ ಯಾವಾಗಲೂ ನನಗೆ ಚಿಕ್ಕವಳಿದ್ದಾಗ ಹಾಕ್ತಾಯಿದ್ದಿದ್ದು, ಆ ಮೆಹಂದಿ ಅವಳಿಗೆ ಹಾಕಿದ್ದೀನಿ. ಇದು ನನಗೇನು ಮೆಹಂದಿ ಹಾಕ್ಲಿಕ್ಕೆ ಬರೋದಿಲ್ಲ, ಸುಮ್ಮನೆ ಒಂದು ಟ್ರೈ ಅಂತ ಹೇಳ್ತಾರಲ್ವ, ಸುಮ್ಮನೆ ಹಾಗೆ ಹಾಕಿದ್ದು. ಮಕ್ಕಳು ಖುಷಿ ನೋಡೋದೇ ಒಂಥರ ಖುಷಿ ಅಲ್ವಾ. ಸೊ ಹಾಗಾಗಿ ಅವಳಂತೂ ಸಿಕ್ಕಾಪಟ್ಟೆ ಹ್ಯಾಪಿ ಆಗಿದ್ಲು. ಇದು ನೋಡೋದೇ ಒಂಥರ ಖುಷಿ ನನಗಂತೂ. ಫಸ್ಟ್ ಟೈಮ್ ಅವಳು ಮೆಹಂದಿ ಫುಲ್ ಡ್ರೈ ಆಗೋವರೆಗೂ ಅವಳು ಇಟ್ಕೊಂಡಿದ್ದು. ಅಂದರೆ ಹಾಕಿದ ತಕ್ಷಣ ಎಲ್ಲ ನೀಟಾಗಿ ವಾಶ್ ಮಾಡ್ಕೊಂಡ್ಬಿಡ್ತಿದ್ಲು, ಕಕ್ಕ ಅಂದ್ಕೊಂಡ್ಬಿಟ್ಟು. ಸೊ ಇವತ್ತು ಮಾತ್ರ ಫುಲ್ ರೆಡ್ ಆಗೋವರೆಗೂ ಇಟ್ಕೊಂಡಿದ್ದು. ಅದು ಒಂಥರ ನನಗೆ ತುಂಬಾ ಖುಷಿಯಾಗಿತ್ತು ಮಾತ್ರ. ಆದರೆ ಏನು ಮಾಡಬೇಕು, ಅಪ್ಪುಗೆ ಒಂದು ಸ್ವಲ್ಪ ಹುಷಾರಿರಲಿಲ್ಲ, ಅದೇ ಒಂಥರ ಬೇಜಾರಲ್ಲಿದ್ವಿ ಅಷ್ಟೇ. ಅವಳಂತೂ ತುಂಬಾ ಖುಷಿಪಟ್ಲು ಮಾತ್ರ ಹಾಕಿದ್ದಕ್ಕೆ. ಇಲ್ಲಿ ಇವನು ನೋಡ್ತಾ ಇದ್ದಾನೆ, ಅವ್ರ ಅಕ್ಕಗೆ ಮೆಹಂದಿ ಹಾಕಿದ್ದಾರೆ, ನನಗೆ ಹಾಕೇ ಇಲ್ಲ ಅಂತ ಹೇಳಿಬಿಟ್ಟು. ಅವನು ಹಾಕೊಂಡ. ಅವನಾದರೆ ಒಂದು ಸ್ವಲ್ಪ ಜ್ವರ ಎಲ್ಲ ಬಂದಿತ್ತಲ್ವ, ಸೊ ಹಾಗಾಗಿ ಬೇಡ ಅವನಿಗೆ ಹಾಕೋದು ಅಂತ ಹೇಳಿ ಹಾಗಾಗಿ ಹಾಕೋದು ಬಿಟ್ಬಿಟ್ವಿ. ಇವನು ನನ್ನ ತಮ್ಮ ಇವಾಗ ಟಿಫನ್ ಮಾಡೋಕ್ಕೆ ಬಂದಿದ್ದಾನೆ. ಅವನು ತುಂಬ ಟೈಮ್ ಆಗಿತ್ತು, ಸೊ ಅವನು ಬಂದು ಇವಾಗ ಟಿಫನ್ ಮಾಡ್ತಾ ಇದ್ದ. ಆಲ್ರೆಡಿ ಈವ್ನಿಂಗ್ ಆಗಿತ್ತು, ಹಾಗಾಗಿ ಸ್ವಲ್ಪ ದ್ರಾಕ್ಷಿ ಹಣ್ಣು ಎಲ್ಲ ತಿಂದ್ಬಿಟ್ಟು ಟೀ ಎಲ್ಲ ಕುಡಿದ್ವಿ. ಆಮೇಲೆ ಸಾಯಂಕಾಲ ಎಲ್ಲ ಹೊರಗಡೆ ಅಲ್ಲಿ ಇನ್ನೊಂದು ಮನೆ ಇದೆ, ಆ ಮನೆ ಹತ್ರ ಹೋಗುವ ಅಂತ ಹೇಳಿಬಿಟ್ಟು ಇದ್ವಿ. ಸೊ ನೀರಿನ ಪ್ರಾಬ್ಲಮ್ ಆಗಿರೋದ್ರಿಂದ ನಾವು ಈ ಮನೆಗೆ ಬಂದಿದ್ವಿ. ಚಿಕ್ಕದಾಗುತ್ತೆ, ಏನು ಮಾಡಲಿಕ್ಕಾಗಲ್ಲ. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಇಲ್ಲೇ ಇರಬೇಕು, ಆಮೇಲೆ ಅಲ್ಲಿಗೆ ಹೋಗ್ತೀವಿ ಮತ್ತೆ. ಹಾಗಾಗಿ ಎಲ್ಲ ಸಾಯಂಕಾಲ ರೆಡಿ ಆಗಿದ್ವಿ, ಇನ್ನೇನು ಹೊರಡಬೇಕು ಅಂತ ಹೇಳಿಬಿಟ್ಟು. ಮಕ್ಕಳು ಆಟ ಆಡಲಿಕ್ಕೆಲ್ಲ ಅಲ್ಲಿ ಚೆನ್ನಾಗಾಗುತ್ತೆ ಅಂತ ಹೇಳಿ ಇವರು, ನಾನು, ಅಮ್ಮ ಎಲ್ಲರೂ ಕೂಡ ನಾವು ಇನ್ನೊಂದು ನಮ್ಮ ಅಂಗಡಿ ಮನೆ ಇದೆ ಅಲ್ವಾ, ಸೊ ಅಲ್ಲಿ ಹೋಗಬೇಕು ಅಂತ ಹೇಳಿ. ಸೊ ಇನ್ನೊಂದು ಪ್ರಾಬ್ಲಮ್ ಆಗಿಬಿಡ್ತು, ನಾವು ಇದನ್ನು ಚೆಕ್ ಮಾಡ್ಕೊಳ್ಳೇಬೇಕು. ಕೊಕೊನಟ್ ಆಯಿಲ್ ತಂದಿದ್ದೆ, ಸೊ ಅದು ಎಕ್ಸ್ಪೈರಿ ಡೇಟ್ ಎಲ್ಲ ಎಕ್ಸ್ಪೈರಿ ಆಗಿದೆ, ಅಂಥದ್ದೇ ಮಾರಾಕಿಟ್ಟಿದ್ದಾರೆ. ಎಂತಿಂಥ ಜನ ಇರ್ತಾರಂದರೆ, ನಾವು ನಾನು ಮಕ್ಕಳಿಗೆ ಅಪ್ಲೈ ಮಾಡೋಣ ಅಂತ ಹೇಳಿ ತಂದಿದ್ದೆ. ಬಟ್ ಏನು ಮಾಡಬೇಕು, ಈ ರೀತಿ ಮೋಸ ಕೂಡ ನಾವು ಹೋಗ್ತಾ ಇರ್ತೀವಿ. ಅದು ನನಗೊಂದು ನೋಡೋ ಅಭ್ಯಾಸ. ಸೊ ನಾನು ನೋಡಿದ್ದಕ್ಕೆ ಇದು ಗೊತ್ತಾಯಿತು, ಇದು ಎಕ್ಸ್ಪೈರಿ ಆಗಿದೆ ಅಂತ ಹೇಳಿ. ನಾನು ಹೋಗಿ ಸಖತ್ತಾಗಿ ಅವ್ರಿಗೆ ಹೇಳಿ, ಈ ರೀತಿ ಎಲ್ಲ ಮಾಡಿದರೆ ಹೇಗೆ ಅಂತ ಹೇಳಿ ನಾನು ಮತ್ತೆ ಅದನ್ನು ವಾಪಸ್ ಬಿಟ್ಟು ಬೇರೆ ಏನೋ ತೊಗೊಂಡು ಬಂದೆ. ಮತ್ತು ಬೇರೆ ಕಡೆ ನಾನು ಕೊಕೊನಟ್ ಆಯಿಲ್ ತೊಗೊಂಡು ಬಂದೆ. ಈ ರೀತಿ ನೀವು ಕೂಡ ಚೆಕ್ ಮಾಡಿ. ಇನ್ನೇನು ಕಾಮನ ಹಬ್ಬ ತುಂಬ ಜೋರಿತ್ತು ನಮ್ಮಲ್ಲಿ. ಸೊ ಹಾಗಾಗಿ ಇವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ದಾರೆ, ನನ್ನ ಮಕ್ಕಳೆಲ್ಲ ಕಾಮನ ಹಬ್ಬಕ್ಕೆ. ಒಂಥರ ಖುಷಿ, ಮಕ್ಕಳೆಲ್ಲ ಡ್ಯಾನ್ಸ್ ಮಾಡೋದು ನೋಡಿ. ಇವನಂತೂ ಒಂದು ಸ್ವಲ್ಪ ಎಲ್ಲರೂ ಏನು ಆರಾಮಿರಲಿಲ್ಲ ಅಂದರೆ ಏನಾದರೂ ಬಾರ್ಸೋದು ಕಂಡ್ರೆ ಅವನು ಕುಣಿಯೋದಕ್ಕೆ ತುಂಬಾ ಇಷ್ಟ. ಸೊ ಅವರಿಬ್ಬರು ತುಂಬಾ ಕುಣಿತಾಯಿದ್ರು, ಅದನ್ನು ನಾವು ಕೂಡ ಖುಷಿ ಪಡ್ತಾಯಿದ್ವಿ. ಅಲ್ಲಿಂದೆಲ್ಲ ಊಟ ಮುಗಿಸ್ಕೊಂಡ್ಬಿಟ್ಟು ನಾನು ನೈಟ್ ವಾಕಿಂಗ್ ಅಂತ ಹೇಳಿದ್ನಲ್ಲ, ಈ ಟೈಮಲ್ಲಿ ವಾಕ್ ತುಂಬ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ. ವಾಕ್ ಮಾಡಿದರೆ ನಾರ್ಮಲ್ ಡೆಲಿವರಿಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ. ಸೊ ಹಾಗಾಗಿ ನಾರ್ಮಲ್ ಡೆಲಿವರಿ ಅನ್ನೋದಕ್ಕಿಂತ ಪ್ರೆಗ್ನೆನ್ಸಿ ಟೈಮಲ್ಲಿ ಚೆನ್ನಾಗಿ ವಾಕ್ ಮಾಡಬೇಕು. ಹಾಗಾಗಿ ವಾಕ್ ಮಾಡೋಕ್ಕೆ ನಮ್ಮ ಪಾಪ ಪಾರ್ಟ್ನರ್ ಇದ್ದಾಗೆ.
ಸೊ ಪಪ್ಪ ಆಗಲಿ ಅಮ್ಮ ಆಗಲಿ ತುಂಬಾ ಹೆಲ್ಪ್ ಮಾಡ್ತಾರೆ, ವಾಕ್ ಮಾಡಲಿಕ್ಕೆ ಜೊತೆಗೆ ಬರ್ತಾರೆ. ಸೊ ನಾನು ಪಪ್ಪ ನೈಟ್ ವಾಕಿಂಗ್ ಹೋಗಿದ್ವಿ. ಅಲ್ಲೇ ನಮ್ಮ ಪಪ್ಪ ಐಸ್ ಕ್ರೀಮ್ ತೊಗೊಂಡ್ರು, ನಾನೊಂದು ಬಾದಾಮ್ ಮಿಲ್ಕ್ ಕುಡಿದೆ. ತುಂಬ ತಿಂಗಳುಗಳೇ ಆಗೋಯಿತು ಬಾದಾಮ್ ಮಿಲ್ಕ್ ಕುಡಿತೇನೆ. ಸೊ ಹಾಗಾಗಿ ಎಲ್ಲ ಕುಡಿದ್ಬಿಟ್ಟು ಮತ್ತೆ ಫುಲ್ ನಾವು ವಾಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಹೇಳಿದ್ವಲ್ಲ, ವಾಕಿಂಗ್ ಈ ಟೈಮಲ್ಲಿ ತುಂಬಾ ಮುಖ್ಯ. ಯಾರೇ ಆಗಲಿ ಲೇಸಿ ಮಾಡ್ಕೋಬೇಡಿ, ಚೆನ್ನಾಗಿ ವಾಕ್ ಮಾಡಿ ಅಂತಲೇ ಹೇಳ್ತೀನಿ. ಸೊ ನನ್ನ ವೀಡಿಯೋಸ್ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ಮಾಡಿ ಅಂತ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಬಾಯ್ ಫ್ರೆಂಡ್.